ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಕನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಫಸ್ಟ್ ಇಯರ್ ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ದು ಪಾಸಿಂಗ್ ಅಷ್ಟೇ ಅಲ್ಲದೆ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮತ್ತು ಇದರ ಜೊತೆಗೆ ಫೈನಲ್ ಎಕ್ಸಾಮ್ನಲ್ಲಿ ಯಾವ ರೀತಿ ನೀವು ಆನ್ಸರ್ ಮಾಡಿದರೆ ಸ್ಕೋರ್ ಮಾಡ್ತೀರಿ ಟಿಪ್ಸ್ ನಾನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಎಂಟನ ವಾಚ್ ಮಾಡಿ ನೀವು ಯಾವುದು ಮಿಸ್ ಮಾಡಲಾರ್ದೆ. ನಿಮಗೆ ಇದು ಬಹಳ ಹೆಲ್ಪ್ ಆಗ್ತೈತಿ ಎಕ್ಸಾಮ್ ಪ್ರಿಪ್ರೇಷನ್ಗೆ. ಮತ್ತು ಯಾರಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೋಡಬಹುದು ಕನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ದು ಫಸ್ಟ್ ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜ್ ಹೇಳ್ತೀನಿ ನಾನು. ಪಾಸಿಂಗ್ ಮಿನಿಮಮ್ ಮಾರ್ಕ್ಸ್ ಎಷ್ಟಂದರೆ ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸಿಂಗ್ ಇನ್ ಡಿಪ್ಲೊಮಾ ನ್ಯೂ ಸಿಲೆಬಸ್ದು 40%. ಸೊ ನೀವು 100ಗೆ ಮಿನಿಮಮ್ ಎಷ್ಟು ತೊಗೋಬೇಕು? 40 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತೀರಿ. ಸೊ ಸ್ಕೋರ್ ಮಾಡಬೇಕಂದ್ರೆ ಮೋರ್ ದ್ಯಾನ್ 40 ಮಾರ್ಕ್ಸ್ ನೀವು ತೊಗೋಬೇಕಾಗ್ತೈತಿ. ಓಕೆ, ಸೊ ಇಲ್ಲಿ ನಾನು 3 ನಿಮ್ಮದು ಮಾಡೆಲ್ ಕ್ವೆಶನ್ ಪೇಪರ್ ಈಗಾಗಲೇ ಸಿಲೆಬಸ್ನಲ್ಲಿ ಶೇರ್ ಮಾಡಿದಾರ. ಸಿಲೆಬಸ್ನಲ್ಲಿ ಶೇರ್ ಮಾಡಿರುವಂಥ 3 ಮಾಡೆಲ್ ಕ್ವೆಶನ್ ಪೇಪರ್ದಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಜಾಸ್ತಿ ಯಾವುದು ರಿಪೀಟ್ ಆಗಿದೆ ಮತ್ತು ನಿಮಗೆ ಎಕ್ಸಾಮ್ನಲ್ಲಿ ಫಿಕ್ಸ್ಡ್ ಕ್ವೆಶನ್ ಯಾವ್ಯಾವ ಬರ್ತಾವೆ ಅಂತಂತ ಹೇಳಿ ಈ ಟೇಬಲ್ನಲ್ಲಿ ನಾನು ನಿಮಗೆ ಚಾಪ್ಟರ್ ವೈಸ್ ಯೂನಿಟ್ ವೈಸ್ ಹೇಳ್ತಾ ಹೋಗ್ತೀನಿ. ಈ ಕ್ವೆಶನ್ಸ್ ನೀವು ಪಕ್ಕಾ ಮಾಡಿಕೊಂಡ್ರೆ ಪರ್ಫೆಕ್ಟ್ ಮಾಡಿಕೊಂಡ್ರೆ ನೀವು ಆರಾಮ್ಸೆ ಫೈನಲ್ ಎಕ್ಸಾಮ್ನಲ್ಲಿ ನಿಯರ್ಲಿ 70 to 80 ಮಾರ್ಕ್ಸ್ ಆರಾಮ್ಸೆ ಸ್ಕೋರ್ ಮಾಡ್ತೀರಿ. ಬಟ್ ನೀವು ಇವೆಲ್ಲ ಕ್ವಶನ್ಸ್ ಪರ್ಫೆಕ್ಟ್ ಮಾಡ್ಕೋಬೇಕು. ಕ್ವಶನ್ಗೆ ಆನ್ಸರ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ ನೀವು ಆರಾಮ್ಸೆ ಸ್ಕೋರ್ ಮಾಡ್ತೀರಂತ ನಾನು ಹೇಳ್ಬೋದು. ಓಕೆ, ಸೊ ಫಸ್ಟ್ ಯೂನಿಟ್ನಲ್ಲಿ ಯಾವುದಿದೆ ಅಂದರೆ ಫಸ್ಟ್ ಯೂನಿಟ್ ಫಂಡಮೆಂಟಲ್ಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಸೊ ಈ ಯೂನಿಟ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಯಾವಂದರೆ 2 ಮಾರ್ಕ್ಸ್ ಕ್ವಶನ್ 2 ಇದೆ ನೋಡ್ರಿ. ಫಸ್ಟ್ ಡಿಫೈನ್ ಫಂಡಮೆಂಟಲ್ ಯೂನಿಟ್ಸ್. ಸೆಕೆಂಡ್ ಕ್ವಶನ್ ಯಾವ್ದು ಬರ್ತದೆ ಅಂದರೆ ರೈಟ್ SI ಯೂನಿಟ್ ಆಫ್ ಫೋರ್ಸ್ ಆರ್ ವರ್ಕ್ ಕೇಳ್ಬೋದು ಆರ್ ಎನರ್ಜಿ ಕೇಳ್ಬೋದು. ಸೊ ಇದು 2 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ 3 ಮಾರ್ಕ್ಸಿಗೆ ಇಲ್ಲಿ 2 ಕ್ವಶನ್ ಅದ ನೋಡ್ರಿ. ಕನ್ವರ್ಟ್ ಯೂನಿಟ್ಸ್ ಬಿಟ್ವೀನ್ CGS MKS ಆ್ಯಂಡ್ SI ಸಿಸ್ಟಮ್ಸ್ ಕನ್ವರ್ಷನ್ ಕೇಳ್ತಾರೆ. ಮತ್ತು ಡಿಫೈನ್ ಲೀಸ್ಟ್ ಕೌಂಟ್ ಅಂಥೇಳಿ ಇನ್ನೊಂದು ಕ್ವಶನ್. ಇವೆಲ್ಲ ಫಿಕ್ಸ್ಡ್ ಕ್ವಶನ್ಸ್. ನೆಕ್ಸ್ಟ್ 5 ಮಾರ್ಕ್ಸಿಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಪ್ರಾಬ್ಲಮ್ ಬರ್ತಾವೆ ಇಲ್ಲಿ 5 ಮಾರ್ಕ್ಸಿಗೆ. ನೀವು ನೋಡ್ಕೊಡ್ರಿ 5 ಮಾರ್ಕ್ಸ್ನಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ವರ್ಕ್, ಪವರ್, ಪ್ರೆಷರ್ ಇದು ಒಂದು ಕ್ವಶನ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಎಕ್ಸ್ಪ್ಲನೇಷನ್ ಕೇಳ್ತಾರೆ ಆನ್ ಡಿರೈವ್ಡ್ ಯೂನಿಟ್ಸ್ ವಿತ್ ಎಕ್ಸಾಂಪಲ್ಸ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ ನೋಡಿರಿ. 10 ಮಾರ್ಕ್ಸ್ ಕ್ವಶನ್ ಯಾವುದು ರಿಪೀಟೆಡ್ ಇನ್ ಆಲ್ MQPs ಅಂದರೆ ಸೊ ಮಾಡೆಲ್ ಕ್ವಶನ್ ಪೇಪರ್ ರೀ. ಸೊ 3 ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಇದು ರಿಪೀಟ್ ಆಗಿದೆ ಕ್ವಶನ್. ಸೊ ಯಾವುದಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವುದ್ರ ಮೇಲೆ ಇನ್ವಾಲ್ವಿಂಗ್ ಯೂನಿಟ್ ಕನ್ವರ್ಷನ್ ಆಫ್ ವರ್ಕ್, ಪವರ್ ಮತ್ತು ಎನರ್ಜಿ ಇದ್ರ ಮೇಲೆ ಪಕ್ಕಾ ಕ್ವಶನ್ ನಿಮಗೆ ಕೇಳ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯೂನಿಟ್ 2ದಲ್ಲಿ ಸೆಕೆಂಡ್ ಯೂನಿಟ್ನಲ್ಲಿ ಏನದು ಯಾವುದು ಚಾಪ್ಟರ್ ಅಂದರೆ ಇಂಜಿನಿಯರಿಂಗ್ ಮಟೀರಿಯಲ್ಸ್ ಫೆರಸ್ ಆ್ಯಂಡ್ ನಾನ್ ಫೆರಸ್. ಈ ಯೂನಿಟ್ನಲ್ಲಿ 2 ಮಾರ್ಕ್ಸ್ ಕ್ವಶನ್ ಯಾವಂದರೆ ಡೆಫಿನೇಷನ್ ಆಫ್ ಅಲಾಯ್ ಕೇಳ್ತಾರೆ, ಡಿಫೈನ್ ಅಲಾಯ್. ಮತ್ತು ಇನ್ನೊಂದು ಕ್ವಶನ್ ಲಿಸ್ಟ್ ಟೈಪ್ಸ್ ಆಫ್ ಕಾಸ್ಟ್ ಐರನ್ ಅಂತಂದು ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಯಾವುದಂದರೆ ಕ್ಲಾಸಿಫೈ ಸ್ಟೀಲ್ ಬೇಸ್ಡ್ ಆನ್ ಕಾರ್ಬನ್ ಪರ್ಸೆಂಟೇಜ್. ಇನ್ನೊಂದು ಕ್ವಶನ್ ಯಾವ್ದು ಬರ್ತದೆ ಅಂದರೆ ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ HSS ಅಂತ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ದಲ್ಲಿ ಕ್ಲಾಸಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮಟೀರಿಯಲ್ಸ್ ಅಂತ ಒಂದು ಕ್ವಶನ್ ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಐಡೆಂಟಿಫೈ ಸುಟೇಬಲ್ ಮಟೀರಿಯಲ್ಸ್ ಫಾರ್ ಗಿಯರ್ಸ್ ಆರ್ ಮಷಿನ್ ಬೆಡ್ಸ್ ವಿತ್ ಜಸ್ಟಿಫಿಕೇಶನ್. ಸೊ ನೀವು ಆನ್ಸರ್ ಯಾಕೆ ಅದನ್ನು ಬರೀತೀರಿ ಅಂತ ಹೇಳಿ ಜಸ್ಟಿಫೈ ಮಾಡಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ ಕ್ವಶನ್ ಇದು ವೆರಿ ಫ್ರೀಕ್ವೆಂಟ್ಲಿ ರಿಪೀಟ್ ಇದು ಫಿಕ್ಸ್ಡ್ ಕ್ವಶನ್ ಅಂತ ನೀವು ತೊಗೋಬಹುದು. ನೆಕ್ಸ್ಟ್ ಇದು ಯಾವುದಂದ್ರೆ ಸಿಲೆಕ್ಷನ್ ಆಫ್ ಸೂಟೇಬಲ್ ಫೆರಸ್ ಆರ್ ನಾನ್ ಫೆರಸ್ ಮಟೀರಿಯಲ್ ಫಾರ್ ಅ ಗಿವನ್ ಅಪ್ಲಿಕೇಶನ್. ಸೊ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಅವರು, ಆ ಅಪ್ಲಿಕೇಶನ್ಗೆ ಯಾವುದು ಸುಟೇಬಲ್ ಫೆರಸ್ ನಾನ್ ಫೆರಸ್ ಮಟೀರಿಯಲ್ ಅಂತಂತೇಳಿ ನೀವು ಬರೀದು ವಿತ್ ಪ್ರಾಪರ್ಟೀಸ್ ಬರಿಬೇಕು. ಸೊ ಇದು ಪಕ್ಕಾ ಕ್ವಶನ್. ನೆಕ್ಸ್ಟ್ ಯೂನಿಟ್ 3ದಲ್ಲಿ ನೀವು ನೋಡ್ಬೋದು. ಯೂನಿಟ್ 3ದಲ್ಲಿ ಯಾವುದಂದ್ರೆ ಇದು ಚಾಪ್ಟರ್ ಪ್ರಾಪರ್ಟೀಸ್ ಆಫ್ ಇಂಜಿನಿಯರಿಂಗ್ ಮಟೀರಿಯಲ್ಸ್. ಸೊ ಇದ್ರ ಮೇಲೆ ಯಾವೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂದರೆ 2 ಮಾರ್ಕ್ಸದ್ದು ಇಲ್ಲಿ 2 ಕ್ವಶನ್ಸ್ ಫಿಕ್ಸ್ ಇದೆ ನೋಡ್ರಿ. ಡಿಫೈನ್ ಫ್ಯಾಟಿಗ್ ಆರ್ ಕ್ರೀಪ್ ಅಂತ ಕೇಳ್ತಾರೆ. ಇಲ್ಲದೆ ಹೋದರೆ ಡಿಫೈನ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಅಂತ ಇನ್ನೊಂದು ಕ್ವಶನ್. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಮೆಲೆಯಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ಅಂತಂದು ಕೇಳ್ತಾರೆ ಎಕ್ಸ್ಪ್ಲನೇಷನ್. ಇನ್ನೊಂದು ಎಕ್ಸ್ಪ್ಲೇನ್ ಥರ್ಮಲ್ ಕಂಡಕ್ಟಿವಿಟಿ ಅಂತ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ಸ್ ವಿತ್ ಎಕ್ಸಾಂಪಲ್ಸ್. ಸೊ ಎಕ್ಸಾಂಪಲ್ಸ್ ಕೊಟ್ಟು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಕಂಪೇರ್
ಪ್ರಾಪರ್ಟೀಸ್ ರಿಕ್ವೈರ್ಡ್ ಫಾರ್ ಡಿಫ್ರೆಂಟ್ ಕಂಪೋನೆಂಟ್ಸ್. ಸೊ ಇವು ಕಟ್ಟಿಂಗ್ ಟೂಲ್, ಸ್ಪ್ರಿಂಗ್, ಬೇರಿಂಗ್ ಎಟ್ಸೆಟ್ರಾ ಇವು ಎಲ್ಲ 3 ಡಿಫ್ರೆಂಟ್ ಕಂಪೋನೆಂಟ್ಸದ್ದು ಪ್ರಾಪರ್ಟೀಸ್ ನೀವು ಕಂಪೇರ್ ಮಾಡಬೇಕು. ಸೊ ಟೇಬಲ್ ಹಾಕಿ ಡಿಫ್ರೆಂಟ್ ಕಂಪ್ಯಾರಿಸನ್ ನೀವು ಬರಿಬೇಕಾಗ್ತೈತಿ. ಓಕೆ, 10 ಪಾಯಿಂಟ್ಸ್ ಆದರೂ ನೀವು ಬರಿಬೇಕು 10 ಮಾರ್ಕ್ಸಿಗೆ. ನೆಕ್ಸ್ಟ್ ಯೂನಿಟ್ 4ದಲ್ಲಿ ಯಾವ್ದು ಬರ್ತಂದರೆ ನಾನ್ ಮೆಟಲ್ಸ್, ಪಾಲಿಮರ್ಸ್, ಸೆರಾಮಿಕ್ಸ್ ಆ್ಯಂಡ್ ಕಂಪೋಸಿಟ್ಸ್ದಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವಂದರೆ 2 ಮಾರ್ಕ್ಸ್ದು ಫಸ್ಟ್ ಒನ್ ಡಿಫೈನ್ ಕಂಪೋಸಿಟ್ ಮಟೀರಿಯಲ್ ಅಂತ ಕೇಳ್ತಾರೆ. ಇನ್ನೊಂದು ಕ್ವಶನ್ ವಾಟ್ ಆರ್ ಬಯೋಡಿಗ್ರೇಡೇಬಲ್ ಪಾಲಿಮರ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಪ್ರಾಪರ್ಟೀಸ್ ಆಫ್ ಸಿರಾಮಿಕ್ಸ್ ಅಂತ ಕೇಳ್ತಾರೆ. ಇನ್ನೊಂದು ಕ್ವಶನ್ ಅಂದರೆ ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಸಿರಾಮಿಕ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪೋಸಿಟ್ಸ್ ಕ್ವಶನ್ ಬರ್ತೈತೆ ನಿಮಗೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಡಿಫ್ರೆನ್ಶಿಯೇಟ್ ಥರ್ಮೋಪ್ಲಾಸ್ಟಿಕ್ಸ್ ಆ್ಯಂಡ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್. ಡಿಫ್ರೆನ್ಶಿಯೇಟ್ ಅಂತಂದು ಕೇಳಿದಾಗ ಡಿಫ್ರೆನ್ಸಸ್ ಬರಿಬೇಕು ನೀವು, ಕಂಪೇರ್ ಮಾಡಿ ಟೇಬಲ್ ಹಾಕಿ ನೀವು ಬರೆದ್ರೆ ನಿಮಗೆ ಮಾರ್ಕ್ಸ್ ಕಂಪ್ಲೀಟ್ ಸಿಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸಲ್ಲಿ ಇಲ್ಲಿ ಯಾವುದಿದೆ ಅಂದರೆ ಕ್ವಶನ್ 10 ಮಾರ್ಕ್ಸ್ದು ಸುಟೇಬಿಲಿಟಿ ಆಫ್ ಕಂಪೋಸಿಟ್ಸ್ ಪಾಲಿಮರ್ಸ್ ಫಾರ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ವಿತ್ ಜಸ್ಟಿಫಿಕೇಶನ್. ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ಲಿ ಅಲ್ಲಿ ನೀವು ಸುಟೇಬಲ್ ಯಾವುದು ಕಂಪೋಸಿಟ್, ಪಾಲಿಮರ್ ಯಾವುದು ಅಂತ ಹೇಳಿ ಬರಿಬೇಕು. ಅದನ್ನು ನೀವು ಆನ್ಸರ್ ಜಸ್ಟಿಫೈ ಮಾಡಬೇಕಾಗ್ತೈತಿ. ಓಕೆ, ಇದು 10 ಮಾರ್ಕ್ಸ್. ನೆಕ್ಸ್ಟ್ ಯೂನಿಟ್ 5ದಲ್ಲಿ ನೆಕ್ಸ್ಟ್ ಕೈನಮೆಟಿಕ್ಸ್ ಆಫ್ ಮಷಿನ್ಸ್ ಅಂತಿದೆಯಲ್ಲ. ಸೊ ಈ ಯೂನಿಟ್ನಲ್ಲಿ ನಿಮಗೆ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವಂದರೆ 2 ಮಾರ್ಕ್ಸದ್ದು ಡೆಫಿನೇಷನ್ ಆಫ್ ಕೈನಮೆಟಿಕ್ ಪೇರ್ ಅಂತ ಕೇಳಬಹುದು. ನೆಕ್ಸ್ಟ್ ಇನ್ನೊಂದು ಡಿಫೈನ್ ಮೆಕ್ಯಾನಿಸಮ್ ಅಂತ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಟ್ರೈನ್ಡ್ ಮೋಷನ್ ಅಂತ ಕೇಳ್ತಾರೆ. ಇನ್ನೊಂದು ಕ್ವಶನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೈನಮೆಟಿಕ್ ಲಿಂಕ್ಸ್ ಅಂತಂದು ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಯಾವ್ದು ಬರ್ತದೆ ಅಂದರೆ ಎಕ್ಸ್ಪ್ಲೈನ್ 4 ಬಾರ್ ಚೈನ್ ಮೆಕ್ಯಾನಿಸಮ್. ಸೊ ಎಕ್ಸ್ಪ್ಲನೇಷನ್ 5 ಮಾರ್ಕ್ಸ್ ಡಯಾಗ್ರಾಮ್ ಸಮೇತ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೈನ್ ಸಿಂಗಲ್ ಆ್ಯಂಡ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ವಿತ್ ಅಪ್ಲಿಕೇಶನ್ಸ್. ಸೊ ವೆರಿ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ, ಇದು ಪಕ್ಕಾ ಕ್ವಶನ್ ನಿಮಗೆ ಬಂದೇ ಬರ್ತೈತಿ. ಸೊ ಎಕ್ಸ್ಪ್ಲೇನ್ ಸಿಂಗಲ್ ಆ್ಯಂಡ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ನೀವು ಅಪ್ಲಿಕೇಶನ್ ಡಯಾಗ್ರಾಮ ಎಲ್ಲನೂ ತೆಗೆದು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಯೂನಿಟ್ 6ನಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂದರೆ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್ ಚಾಪ್ಟರ್ ಇದು. ಇದರಲ್ಲಿ ಬೆಲ್ಟ್ಸ್, ಚೈನ್ಸ್, ಗೇರ್ಸ್ ಅಂತಂದು ಬರ್ತೈತಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುವು 2 ಮಾರ್ಕ್ಸ್ನಲ್ಲಿ 2 ಕ್ವಶನ್ ಕೇಳ್ತಾರೆ. ಡಿಫೈನ್ ವೆಲಾಸಿಟಿ ರೇಷಿಯೋ ಪಕ್ಕ. ನೆಕ್ಸ್ಟ್ ವಾಟ್ ಈಸ್ ಕ್ರೀಪ್ ಇನ್ ಬೆಲ್ಟ್ ಡ್ರೈವ್ ಅಂತಂದು ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಟೈಪ್ಸ್ ಆಫ್ ಬೆಲ್ಟ್ ಡ್ರೈವ್ಸ್. ಸೊ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಬೆಲ್ಟ್ ಡ್ರೈವ್ಸ್ ಅಂತ ಕೇಳ್ಬೋದು. ಇರದೆ ಹೋದರೆ ವಾಟ್ ಆರ್ ದ ಡಿಫ್ರೆಂಟ್ ಮಟೀರಿಯಲ್ಸ್ ಯೂಸ್ಡ್ ಫಾರ್ ಬೆಲ್ಟ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಡಿಫ್ರೆನ್ಶಿಯೇಟ್ ಚೈನ್ ಡ್ರೈವ್ ಆ್ಯಂಡ್ ರೋಪ್ ಡ್ರೈವ್ ಅಂದರೆ ನೀವು ಡಿಫ್ರೆನ್ಸಸ್ ಬರಿಬೇಕು ವಿತ್ ದ ಹೆಲ್ಪ್ ಆಫ್ ಟೇಬಲ್ ಹಾಕಿ ಕಂಪೇರ್ ಮಾಡಿ ಡಿಫ್ರೆನ್ಸಸ್ ಬರಿಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂದರೆ ಪ್ರಾಬ್ಲಮ್ ಕೇಳ್ತಾರೆ. ನ್ಯೂಮರಿಕಲ್ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮೆಟಿಕ್ ಕ್ವಶನ್ ಯಾವುದ್ರ ಮೇಲೆ ಅಂದರೆ ಬೆಲ್ಟ್ ಡ್ರೈವ್ ಮೇಲೆ ಮತ್ತು ಗಿಯರ್ ಟ್ರೈನ್ಸ್ ಮೇಲೆ ವಿತ್ ಸ್ಲಿಪ್. ಸೊ ಹೈಲಿ ರಿಪೀಟೆಡ್ ಅಂದರೆ 3 ಕ್ವಶನ್ ಪೇಪರ್ದಲ್ಲಿ ಕೇಳಿದ್ರೆ ಇದು ಪಕ್ಕಾ ಕ್ವಶನ್ ನಿಮಗೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ನೀವು ನೋಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಯೂನಿಟ್ 7ದಲ್ಲಿ ಗಿಯರ್ ಟ್ರೈನ್ಸ್ ಮೇಲೆ ಯಾವ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಅಂದರೆ 2 ಮಾರ್ಕ್ಸ್ನಲ್ಲಿ ಡಿಫೈನ್ ಮಾಡೆಲ್ ಅಂತಾರೆ ಕೇಳ್ತಾರೆ, ಇಲ್ಲಾಂದರೆ ಡಿಫೈನ್ ಡೆಡಮ್ ಅಂತ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಪ್ರೆಷರ್ ಆ್ಯಂಗಲ್ ಆಫ್ ಗಿಯರ್ಸ್. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಎಪಿಲ್ ಸೈಕ್ಲಿಕ್ ಗಿಯರ್ ಟ್ರೈನ್ ಅಂತಂದು ಕೇಳ್ತಾರೆ. ನೀವು ಡಯಾಗ್ರಾಮ್ ತೆಗೆದು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ ಇದನ್ನು. ನೆಕ್ಸ್ಟ್ 10 ಮಾರ್ಕ್ನಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಮೇ ಕೇಳ್ತಾರೆ ಜಾಸ್ತಿ ಆನ್ ಸಿಂಪಲ್ ಆ್ಯಂಡ್ ಕಂಪೌಂಡ್ ಗಿಯರ್ ಟ್ರೈನ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. ಇದು ಶ್ಯೂರ್ ಕ್ವಶನ್ ಕೊಟ್ಟಾರ ನೋಡ್ರಿ, ಪಕ್ಕ ನಿಮಗೆ ಇದು ಕ್ವಶನ್ ಬರ್ತೈತಿ. ಅದಕ್ಕೆ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿರಿ ಇದ್ರ ಮೇಲೆ. ನೆಕ್ಸ್ಟ್ ಯೂನಿಟ್ 8ನಲ್ಲಿ ಮೆಟಲ್ ಜಾಯ್ನಿಂಗ್ ಪ್ರೊಸೆಸಸ್ದಲ್ಲಿ 2 ಮಾರ್ಕ್ ಕ್ವಶನ್ ಯಾವುದು ವಾಟ್ ಈಸ್ ಬ್ರೇಸಿಂಗ್ ಅಂತ ಕೇಳ್ತಾರೆ. ಇರದೆ ಹೋದರೆ ಫಂಕ್ಷನ್ ವಾಟ್ ಈಸ್ ಫಂಕ್ಷನ್ ಆಫ್ ಎಲೆಕ್ಟ್ರೋಡ್ ಅಂತ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ 2 ಕ್ವಶನ್ ವಾಟ್ ಆರ್ ಡಿಫೆಕ್ಟ್ಸ್ ಆಫ್ ವೆಲ್ಡಿಂಗ್ ಅಂತ ಕೇಳ್ತಾರೆ. ಇರದೆ ಹೋದರೆ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಸೋಲ್ಡ್ರಿಂಗ್ ಅಂತ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ಕೇಳ್ತಾರೆ. ಎಕ್ಸ್ಪ್ಲನೇಷನ್ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್ ಮಾಡಬೇಕಾಗ್ತದೆ ನೀವು. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ರೆಕಮೆಂಡ್ ಸುಟಬಲ್ ವೆಲ್ಡಿಂಗ್ ಪ್ರೋಸೆಸ್ ಫಾರ್ ಅ ಗಿವನ್ ಅಪ್ಲಿಕೇಶನ್ ವಿತ್ ಸ್ಟೆಪ್ಸ್. ವೆರಿ ಫ್ರೀಕ್ವೆಂಟ್ ಅಂದರೆ ಇದು
ಕಾಮನ್ಲಿ ಕೇಳುವಂಥ ಕ್ವಶನ್ನ ಪಕ್ಕಾ ಅಂತ ತಿಳ್ಕೊಂಡು ನೀವು ಪ್ರಿಪೇರ್ ಮಾಡೋದನ್ನ. ಸೊ ಇದರಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಸುಟೇಬಲ್ ವೆಲ್ಡಿಂಗ್ ಪ್ರೊಸೆಸ್ ರೆಕಮೆಂಡ್ ಮಾಡಬೇಕು. ಯಾವುದಂದ್ರೆ ಅವ್ರು ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರ, ಆ ಅಪ್ಲಿಕೇಶನ್ ಯಾವುದು ಸುಟೇಬಲ್ ವೆಲ್ಡಿಂಗ್ ಪ್ರೊಸೆಸ್ ಆಗ್ತೈತಿ ವಿತ್ ಸ್ಟೆಪ್ಸ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಇದು ಟೇಬಲ್ ನೀವು ಎಲ್ಲ ಕ್ವಶನ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕಂದ್ರೆ, ಯಾವ ರೀತಿ ಆನ್ಸರ್ ಮಾಡಬೇಕಂದ್ರೆ, ಸ್ಕೋರ್ ಮಾಡಬೇಕಂದ್ರೆ ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ 2 and 3 ಮಾರ್ಕ್ಸ್ ಕ್ವಶನ್ಗೆ ಅಟ್ಲೀಸ್ಟ್ ನೀವು ಡೆಫಿನೇಷನ್ಸ್ ಪರ್ಫೆಕ್ಟ್ ಬರೀಬೇಕು. ಪಕ್ಕಾ ಬುಕ್ನಲ್ಲಿ ಯಾವ ರೀತಿ ಇರ್ತದಲ್ಲ ಡೆಫಿನೇಷನ್ ಅದೇ ರೀತಿ ಬರೀಬೇಕಾಗ್ತೈತಿ. ಮತ್ತು ಪಾಯಿಂಟ್ ವೈಸ್ ಆನ್ಸರ್ ಮಾಡಬೇಕು 2 and 3 ಮಾರ್ಕ್ ಕ್ವಶನ್ಸ್. ನೆಕ್ಸ್ಟ್ 5 ಮಾರ್ಕ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕಂದ್ರೆ ಡಯಾಗ್ರಾಮ್ಸ್ ಇದ್ರೆ ನೆಸೆಸರಿ ಡಯಾಗ್ರಾಮ್ ಅದನ್ನು ಬರೆದು ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಮತ್ತು ಅಡ್ವಾಂಟೇಜಸ್ ಇದ್ರೆ ಅಡ್ವಾಂಟೇಜಸ್ ಬರೀ, ಅಪ್ಲಿಕೇಶನ್ಸ್ ಇದ್ರೆ ಅಪ್ಲಿಕೇಶನ್ಸ್ ಬರೀರಿ. ಓಕೆ, ನೆಕ್ಸ್ಟ್ 10 ಮಾರ್ಕ್ ಕ್ವಶನ್ದಲ್ಲಿ ಇಲ್ಲಿ ಜಾಸ್ತಿ ನಾವು ಇಲ್ಲಿ ರೆಫರ್ ಮಾಡಿದ ಪ್ರಕಾರ ಹೆಚ್ಚಾಗಿ ಪ್ರಾಬ್ಲಮ್ಸೇ ಕೇಳಿದ್ದಾರೆ. ನ್ಯೂಮರಿಕಲ್ಸ್ ಅಂದರೆ ಪ್ರಾಬ್ಲಮ್ಸ್ ಬರ್ತಾವು. ಸೊ ಪ್ರಾಬ್ಲಮ್ಸ್ ಮೇಲೇನು ಫೋಕಸ್ ಮಾಡಿರಿ. ಆಮೇಲೆ ಮಟೀರಿಯಲ್ ಸೆಲೆಕ್ಷನ್, ಸೊ ಅದು ಒಂದು ಗಿವನ್ ಅಪ್ಲಿಕೇಶನ್ ಇರ್ತೈತಲ್ಲ ಅದಕ್ಕೆ ಯಾವ ಮಟೀರಿಯಲ್ ಸೆಲೆಕ್ಟ್ ಮಾಡಬೇಕು, ಮೆಕ್ಯಾನಿಸಮ್ ನೀವು ಏನು ಯೂಸ್ ಮಾಡ್ತೀರ ಅಂತ ಹೇಳಿ ಕೇಳ್ತಾರೆ. ಸೊ ಈ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಆರಾಮ್ಸೆ ನೀವು ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡ್ತೀರ ಅಂತ ಹೇಳ್ಬೋದು. ಸೊ ಅಟ್ಲೀಸ್ಟ್ ನೀವು ಏನು ಟೇಬಲ್ನಲ್ಲಿ ಕ್ವಶನ್ಸ್ ಅದಲ್ಲ, ಈ ಕ್ವಶನ್ಸ್ ಮಾತ್ರ ನೀವು ಪಕ್ಕಾ ಪ್ರಿಪೇರ್ ಆಗ್ರಿ. ಯು ಕ್ಯಾನ್ ಕಾನ್ಫಿಡೆಂಟ್ಲಿ ಪಾಸ್ ಆ್ಯಂಡ್ ಆಲ್ಸೋ ಸ್ಕೋರ್ with high marks in semester end examination. ಸೊ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಂದರೆ ಫೈನಲ್ ಎಕ್ಸಾಮ್ನಲ್ಲಿ ಆರಾಮ್ಸೆ ನೀವು ಸ್ಕೋರ್ ಮಾಡ್ತೀರಿ. ಓಕೆ, ಸೊ ನಿಮಗೆ ಹೇಳಬೇಕಂದ್ರೆ ಕ್ವಶನ್ಸ್ ಇದು ಜಸ್ಟ್ ರಿಪೀಟೆಡ್ ನಾನು ಇಲ್ಲಿ ಟೇಬಲ್ ಮಾಡಿದ್ದು. ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ನೋಡಿದರೆ ಪಕ್ಕ ನಿಮಗೆ ಎಲ್ಲ ಗೊತ್ತಾಗ್ತೈತಿ. 3 ಮಾಡೆಲ್ ಕ್ವಶನ್ ಪೇಪರ್ ಸಿಲೆಬಸ್ನಲ್ಲಿ ಶೇರ್ ಮಾಡಿದ್ದೆ. ಡಿಪ್ಲೊಮಾ ಸಿಲೆಬಸ್ಸಿಂದ ಮಾಡೆಲ್ ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತಂಥೇಳಿ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ. ಅದರದ್ದು ನೀವು ನೋಡಬೇಕಂದ್ರೆ ಅದರದ್ದು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ಇದರ ಜೊತೆಗೆ ಎಕ್ಸಾಮ್ನಲ್ಲಿ ಯಾವ ರೀತಿ ಬರೆದ್ರೆ ನಿಮಗೆ ಸ್ಕೋರಿಂಗ್ ಆಗ್ತೈತಿ ಮತ್ತು ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು, ಜಸ್ಟ್ ಒಂದು 2-3 ದಿವಸದಲ್ಲಿ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಎಕ್ಸಾಮಿಗೆ, ಒಂದು 2-3 ದಿನದಲ್ಲಿ ಶಾರ್ಟ್ ಟೈಮ್ದಲ್ಲಿ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಹೌ ಟು ಪಾಸ್ ಡಿಪ್ಲೊಮಾ ಎಕ್ಸಾಮ್ ಈಸಿಲಿ ಅಂತಂತೇಳಿ ಅದರದ್ದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದರದ್ದು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ಅವೆರಡು ನೋಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಡ್ರಿ. ಶಾರ್ಟ್ ಟೈಮ್ದಲ್ಲಿ ಆರಾಮ್ಸೆ ನೀವು ಪಾಸ್ ಅಷ್ಟೇ ಅಲ್ಲದೆ ಸ್ಕೋರು ಮಾಡ್ತೀರಂತ ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಚೆನ್ನಾಗಿ ಮಾಡ್ಕೊಡ್ರಿ. ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸುತ್ತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡ್ದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.